ಅಷ್ಟೇ ಅಲ್ಲ, ಭೀಮಾಂಬಿಕಾ ಕೇಸಲ್ಲಿ ನಮಗೆ ಹೇಳಿದಲೆ ಪಲ್ಲವಿ ಒಬ್ಳೆ ಹೋಗ್ಬಿಟ್ಟಿದ್ಲು. ಎಷ್ಟು ಹಾರಾಡ್ದ ಅಂತೀಯ ಅವಾಗ. ಪಲ್ಲವಿಗೊಂಚೂರು ಏನಾದ್ರೂ ಕೂಡ ಒದ್ದಾಡ್ಬಿಡ್ತಾನೆ, ಅಷ್ಟು ಪ್ರೀತಿ ಅವಳ ಮೇಲೆ. ಪಲ್ಲವಿ, ಇಂಥ ಗಂಡನ್ ಪಡೆಯಕ್ಕೆ ನೀವ್ ನಿಜವಾಗ್ಲೂ ತುಂಬಾ ಪುಣ್ಯ ಮಾಡಿದ್ದೀರಾ. ಆದ್ರೆ ಬಾಳೋ ಅದೃಷ್ಟ ನನ್ಗಿಲ್ಲ. ಸಾರಿ, ನಿಮ್ಮನ್ನ ಇಮಿಡಿಯೇಟ್ ಆಗಿ ಡ್ಯೂಟಿ ಕಳಿಸ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡಿ. ನೋಡಿ, ಭೀಮಾಂಬಿಕನ್ ಎಲ್ಲಿಟ್ಟಿದೀವೋ ಆ ಅಕ್ಕಪಕ್ಕದಲ್ಲಿ ತುಂಬಾ ನೋಡೋವಂಥ ಸ್ಥಳ ಇದೆ. ನೀವು ಒಟ್ಟಿಗೆ ಒಂದು ವಾರ ಹನಿಮೂನ್ಗೆ ಅಂತ ರಜಾಕ್ ಹೋಗ್ಬಿಡಿ. 2 ದಿವಸ ಇನ್ವೆಸ್ಟಿಗೇಷನ್ ಮಾಡಿ, 4 ದಿವಸ ಮಜಾ ಮಾಡಿ. ಬೇಡ ಸರ್, ಅವರೊಬ್ರೇ ಹೋಗ್ಲಿ ಬಿಡಿ. ಯಾಕಮ್ಮ ನೀನು ಹೀಗೆ ಹೇಳ್ತೀಯಾ? ಹಾಗಲ್ಲ ಸರ್, ಇಬ್ರು ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಇಲ್ಲಿರೋ ಕೆಲ್ಸಗಳು ನಿಂತು ಹೋಗುತ್ತೆ ಅಲ್ವಾ. ಹಾಗಾಗಿ ಅವರೊಬ್ರೇ ಹೋಗ್ಲಿ, ಇಲ್ಲಿ ನಾನು ಮ್ಯಾನೇಜ್ ಮಾಡ್ತೀನಿ. ನೀವು ಹೇಳಿದ್ದು ಸರಿನೇ, ಆದ್ರೆ ಹನಿಮೂನ್ ಯಾವಾಗ ಮಾಡ್ಕೋತೀರಾ? ಇಲ್ಲ ಸರ್, ನನಗೆ ಇದಕ್ಕೆಲ್ಲ ಟೈಮ್ ಇಲ್ಲ. ಮೊದಲು ಆ ಭೀಮಾಂಬಿಕನ ಬಗ್ಗಿ ಬಡಿಬೇಕು, ಅವಳನ್ನ ಜೈಲ್ಗೆ ಹಾಕ್ಬೇಕು, ಅವಳ ತಪ್ಪಿಗೆ ಶಿಕ್ಷೆ ಆಗ್ಬೇಕು, ಅದು ಮುಖ್ಯ. ನನಗೀಗಲೇ ಅವಳಿರೋ ಜಾಗದ ಮಾಹಿತಿ ಕೊಡಿ. ನಾನು ಬರ್ತೀನಿ ಸರ್, ಬರ್ತೀನಮ್ಮ. ವಿಕ್ರಾಂತ್, ನಿಂತ್ಕೊಳ್ಳಪ್ಪ. ಯಾಕೆ ಒಬ್ನೇ ಹೋಗ್ತಾ ಇದೀಯಾ? ನೀನ್ ಹೆಂಡತಿನೂ ಕರ್ಕೊಂಡೋಗು. ಇಲ್ಲ ಸರ್, ಇವತ್ತು ನಾನು ತಂದಿರೋ ಬೈಕು ಸಿಂಗಲ್ ಸೀಟರ್, ಒಬ್ಬರೇ ಹೋಗೋಕ್ಕಾಗೋದು. ಅದು ಅಲ್ಲದೆ ಅವ್ರಿಗೆ ನನ್ನ ಜೊತೆ ಬರಕ್ಕಿಷ್ಟ ಇಲ್ಲ ಅನ್ಸುತ್ತೆ. ಏನಪ್ಪ ಇದು, ಮದ್ವೆ ಆಗಿ ಹೀಗೆ ಹೇಳ್ತಾ ಇದೀಯಾ? ಏನಮ್ಮ ವಿಕ್ರಾಂತ್ ಹೇಳ್ತಾ ಇರೋದು? ನಿನಗೆ ವಿಕ್ರಾಂತ್ ಜೊತೆ ಹೋಗೋದು ಇಷ್ಟ ಇಲ್ವಾ? ಇಲ್ಲ, ಹಾಗಲ್ಲ, ಕಾರ್ ಸ್ವಲ್ಪ ಕಂಫರ್ಟಬಲ್ ಅನ್ಸುತ್ತೆ. ಓ, ವಿಕ್ರಾಂತ್ ತುಂಬಾ ರ್ಯಾಶ್ ಡ್ರೈವ್ ಮಾಡ್ತಾನಲ್ಲ, ಅದಕ್ಕ? ನನ್ನ ಡ್ರೈವಿಂಗ್ ಮಾತ್ರ ರ್ಯಾಶ್ ಆಗಿರುತ್ತೆ ಸರ್, ಆದರೆ ಅವ್ರ ಮಾತು, ಮನ್ಸು ಎಲ್ಲ ಹರ್ಷ ಆಗಿರುತ್ತೆ. ಬರ್ತೀನಿ. ಏನಾಯ್ತು ಪಲ್ಲವಿ? ವಿಕ್ರಾಂತ್ ಯಾಕೆ ಈ ರೀತಿ ಮಾತಾಡಿದ್ರು? ಓ, ಜಗಳ ಮಾಡ್ಕೊಂಡ್ರಾ? ಅರೆ, ಮದ್ವೆ ಆಗಿ ಇನ್ನೂ 2 ದಿನ ಆಗಿಲ್ಲ, ಆಗ್ಲೇ ಜಗಳನಾ? ನೀನೇನ್ ಸೀರಿಯಸ್ ತಗೋಬೇಡ. ಇವ್ರದೇನ್ ಅಂತ ಜಗಳ ಅಲ್ಲ, ಅದು ಒಂಥರ ಕೋಳಿ ಜಗಳದ ತರ. ಅವಾಗ ಕಿತ್ತಾಡ್ತಾನೆ ಇರ್ತಾರೆ, ಪ್ರೀತಿಯಿಂದ ಆಗೋ ಜಗಳ ಅದು. ಸಂಸಾರದಲ್ಲಿ ಜಗಳ ಇರಬಾರ್ದು ಅಂತಲ್ಲ, ಇರಬೇಕು. ಆದರೆ ಪ್ರತಿ ಜಗಳನೂ ಕೊನೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕೊನೆ ಆಗಬೇಕು ಅಷ್ಟೇ. ಸಂಬಂಧ ಕಿತ್ತೋಗ್ಬಾರ್ದು, ಅದೇ ಮುಖ್ಯ. ಆದ್ರೆ ಇದು ಸರಿನೇ ಮಾಡ್ಕೊಳ್ದೇ ಇರೋಷ್ಟು ಕಿತ್ತೋಗಿದೆ ಸರ್. ಹೌದು, ಗಂಡ ಹೆಂಡತಿ ಜಗಳನೇ ಆಡಲ್ಲ ಅಂದ್ರೆ ನಾನ್ ನಂಬಲ್ಲ. ಜಗಳ ಆಡ್ಲೇಬೇಕು, ಆಗ್ಲೇನೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ಕಾಗೋದು. ಅರ್ಥ ಮಾಡ್ಕೊಳ್ಳೋಕ್ ಮುಂಚೆನೆ ಇಲ್ಲಿ ಅನರ್ಥ ಸೃಷ್ಟಿ ಆಗೋಗಿದೆ. ಅವ್ರಾಗಲೇ ಒಬ್ರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಬಿಡು. ಸರಿ, ನಾನು ಹೊರಡ್ತೀನಿ. ಪಲ್ಲವಿ, ನಿನಗೊಂದು ಮಾತು ಹೇಳ್ತೀನಮ್ಮ, ತಪ್ಪು ತಿಳ್ಕೊಬೇಡ. ನೋಡು, ವಿಕ್ರಾಂತ್ ಸ್ವಲ್ಪ ಕೋಪಿಷ್ಟ ಅಷ್ಟೇ, ಆದರೆ ಮನಸ್ಸು ತುಂಬಾ ಒಳ್ಳೇದಮ್ಮ. ಕಣ್ಣು ಮುಂದೆನೆ ಹೆಂಡ್ತಿನ ಕಳ್ಕೊಂಡ, ಒಂಟಿ ಆಗ್ಬಿಟ್ಟ. ನಾವು ಎಷ್ಟು ರಿಕ್ವೆಸ್ಟ್ ಮಾಡ್ರೋ ಅವನ್ನ ಬೇರೆ ಮದುವೆಗೆ ಒಪ್ಲಿಲ್ಲ ಅವನು. ನಿನ್ನ ಮೇಲೆ ಅವನಿಗೆ ಮನಸ್ಸಾಗಿದ್ದೆ ದೊಡ್ಡ ವಿಷಯ. ನಿಮ್ ಜೊತೆನಾದ್ರೂ ಖುಷಿಯಾಗಿರ್ಲಿ ಅನ್ನೋದೇ ನಮ್ಮ ಆಸೆ. ಅವನ್ ಏನ್ ಸಣ್ಣ ತಪ್ಪು ಮಾಡಿದ್ರು ಕೂಡ ಅದನ್ನ ಹೊಟ್ಟೆಗೆ ಹಾಕೊಂಡು ಚೆನ್ನಾಗಿ ನೋಡ್ಕೊಳಮ್ಮ. ಈಗ ಅವನಿಗೆ ತಾಯಿನೂ ನೀನೆ, ಹೆಂಡತಿನೂ ನೀನೆ.
ಹೊರಡ್ತೀನಿ.